ಸದೃಢವಾದ ಕಟ್ಟಡ ನಿರ್ಮಾಣಕ್ಕೆ ಆಳವಾದ ತಳಹಾದಿ ಇರುವಂತೆ ಮಾನವನ ಬದುಕಿನ ಉನ್ನತಿಗೆ ಬ್ರಹ್ಮಚರ್ಯ ಮಹತ್ವದ್ದಾಗಿದೆ. ಕಟ್ಟಡ ಅಡಿಪಾಯವು ಆಳವಿಲ್ಲದಿದ್ದರೆ ಭವಿಷ್ಯದಲ್ಲಿ ಚಂಡಮಾರುತ ಅಥವಾ ಲಘು ಭೂಕಂಪದಿಂದಾಗಿ ಅದು ಕುಸಿಯುತ್ತದೆ. ಅಂತೆಯೇ ತನ್ನ ಜೀವನದಲ್ಲಿ ಬ್ರಹ್ಮಚರ್ಯದ ಕೊರತೆ ಇರುವ ವ್ಯಕ್ತಿಯು ಎಂದಿಗೂ ಪ್ರಗತಿ ಹೊಂದಲು ಸಾಧ್ಯವಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಿ ಫ್ಯಾಕ್ಟರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಭಾರತ ಮತ್ತು ಇತರ ದೇಶಗಳ ಎಲ್ಲ ಮಹಾಪುರುಷರ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅಥವಾ ಇತರೆ ಯಾವುದೇ ಕ್ಷೇತ್ರಗಳಲ್ಲಿ ಸಾಧನೆಗಳ ರಹಸ್ಯವೆಂದರೆ ಬ್ರಹ್ಮಚರ್ಯ ಅಭ್ಯಾಸ. ಮನುಷ್ಯರು ಅಥವಾ ದೇವರುಗಳನ್ನು ಬಿಡಿ, ರಾಕ್ಷಸರು ಸಹ ಶಕ್ತಿ ಮತ್ತು ಶಕ್ತಿಯನ್ನು ಸಂಗ್ರಹಿಸಲು ಈ ಮಹಾನ್ ಪ್ರತಿಜ್ಞೆಯನ್ನ ಆಶ್ರಯಿಸಿದರು. ಹಿರಣ್ಯಕಶಿಪು, ರಾವಣ, ಮೇಘನಾದ ಮತ್ತು ಇತರ ರಾಕ್ಷಸರು ತಮ್ಮ ತಪಸ್ಸನ್ನು ಬ್ರಹ್ಮಚರ್ಯದ ಬಲದಿಂದ ಸಾಧಿಸಿದರು. ಬಾಲ ಬ್ರಹ್ಮಚಾರಿಗಳಾದ ಹನುಮಾನ್ ಮತ್ತು ಭೀಷ್ಮ ಪಿತಾಮಹರ ಪವಿತ್ರ ಮಹಿಮೆಗಳನ್ನು ಯಾರು ಕೇಳಿಲ್ಲ? ಬ್ರಹ್ಮಚರ್ಯ ಶಕ್ತಿಯ ಮೂಲಕವೇ ಜಗತ್ತು ಗುರು ಶಂಕರಾಚಾರ್ಯರು ವೇದಾಂತದ ಜ್ಞಾನವನ್ನು ಮೈಗೂಡಿಸಿಕೊಂಡರು ಮತ್ತು ಜಗತ್ತು ಗುರು ಎಂಬ ಬಿರುದನ್ನು ನೀಡಿ ಗೌರವಿಸಿದರು. ಅತ್ಯಂತ ಶ್ರೇಷ್ಠ ವಿದ್ವಾಂಸರನ್ನು ಅವರು ಸೋಲಿಸಿದರು. ಹಾಗಾದರೆ ಬ್ರಹ್ಮಚರ್ಯ ಎಂದರೇನು? ಸ್ನೇಹಿತರೆ, ಇದು 2 ಪದಗಳಿಂದ ರೂಪುಗೊಂಡಿದೆ, ಬ್ರಹ್ಮ ಮತ್ತು ಚಾರ್ಯ. ಬ್ರಹ್ಮ ಎಂಬ ಪದಕ್ಕೆ ಹಲವು ಅರ್ಥಗಳಿವೆ. ಅವುಗಳಲ್ಲಿ ಮುಖ್ಯ ಅರ್ಥಗಳೆಂದರೆ ಈಶ್ವರ, ವೇದ, ಜ್ಞಾನ ಮತ್ತು ವೀರ್ಯ. ಇನ್ನು ಚಾರ್ಯ ಎಂಬ ಪದದ ಮುಖ್ಯ ಅರ್ಥಗಳನ್ನು ನೋಡುವುದಾದರೆ ಪ್ರತಿಬಿಂಬ, ಅಧ್ಯಯನ, ಸ್ವಾಧೀನ ಮತ್ತು ರಕ್ಷಣೆ ಎಂದಾಗುತ್ತದೆ. ಆದ್ದರಿಂದ ಬ್ರಹ್ಮಚರ್ಯದ ಕೆಲವು ಅರ್ಥಗಳನ್ನು ಒಟ್ಟಿಗೆ ಸೇರಿಸಿದಾಗ ಈಶ್ವರನ ಪ್ರತಿಬಿಂಬ, ವೇದಗಳ ಅಧ್ಯಯನ, ಜ್ಞಾನ ಸಂಪಾದನೆ ಮತ್ತು ವೀರ್ಯದ ರಕ್ಷಣೆ ಎಂದಾಗುತ್ತದೆ. ವೀರ್ಯವನ್ನು ಸಂರಕ್ಷಿಸುವ ಮೂಲಕ ಜೀವವನ್ನು ಉಳಿಸಲಾಗುತ್ತದೆ ಮತ್ತು ದೀರ್ಘವಾಗಿರುತ್ತದೆ. ದೇಹದಿಂದ ವೀರ್ಯವನ್ನು ಬಿಡುವುದರಿಂದ ಸಾವು ತ್ವರಿತಗೊಳ್ಳುತ್ತದೆ. ರಾಜನು ಬಲಶಾಲಿಯಾಗಿರುವವರೆಗೆ ಅವನ ರಾಜ್ಯವು ಸಂಪತ್ತು, ಧಾನ್ಯ, ಸಮೃದ್ಧಿ ಮತ್ತು ಶಾಂತಿಯಿಂದ ಅಭಿವೃದ್ಧಿ ಹೊಂದುತ್ತದೆ ಮತ್ತು ಶತ್ರುಗಳಿಂದ ರಕ್ಷಿಸಲ್ಪಡುತ್ತದೆ. ಆದರೆ ರಾಜನು ದುರ್ಬಲನಾದಾಗ ಅವನ ರಾಜ್ಯವು ಅಸುರಕ್ಷಿತವಾಗುತ್ತದೆ ಮತ್ತು ಸಂತೋಷದಿಂದ ವಂಚಿತವಾಗುತ್ತದೆ. ಇದು ಬಾಹ್ಯ ಶತ್ರುಗಳಿಂದ ದಾಳಿಗೊಳಗಾಗುತ್ತದೆ, ಹಾಗೆ ಆಂತರಿಕ ಕಳ್ಳರು ಮತ್ತು ಡಕಾಯಿತರಿಂದಲೂ ಲೂಟಿಯಾಗುತ್ತದೆ. ಹಾಗೆಯೇ ದೇಹದ ರಾಜ ವೀರ್ಯವು ದುರ್ಬಲವಾದಾಗ ದೇಹ, ಇಂದ್ರಿಯಗಳು, ಮನಸ್ಸು, ಪ್ರಾಣಶಕ್ತಿ ಮತ್ತು ಬುದ್ಧಿಯು ದುರ್ಬಲವಾಗುತ್ತದೆ. ಕಾಮ, ಕ್ರೋಧ, ಲೋಭ ಮತ್ತು ಅಹಂಕಾರಗಳು ಒಳಗಿನಿಂದ ಲೂಟಿ ಹೊಡೆಯಲು ಪ್ರಾರಂಭಿಸಿದಾಗ ಅದು ಹೊರಗಿನಿಂದ ರೋಗಗಳು, ಭಯ ಇತ್ಯಾದಿಗಳಿಂದ ದೇಹವು ಆಕ್ರಮಣಕ್ಕೊಳಗಾಗುತ್ತದೆ. ಆ ವ್ಯಕ್ತಿಯ ಜೀವನವು ಭೂಮಿಯ ಮೇಲೆ ಹೊರೆಯಾಗುತ್ತದೆ. ಜೀರ್ಣಕಾರಿ ಬೆಂಕಿ ಸೌಮ್ಯವಾಗುತ್ತದೆ. ಗೊನೇರಿಯಾ ಮತ್ತು ಆರ್ದ್ರ ಕನಸುಗಳು ಅವನನ್ನ ಆಕ್ರಮಿಸುತ್ತದೆ. ಅವನ ಕೆನ್ನೆಗಳು ಕುಗ್ಗುತ್ತವೆ ಮತ್ತು ಅವನ ದೃಷ್ಟಿ ದುರ್ಬಲವಾಗುತ್ತದೆ. ವ್ಯಕ್ತಿಯು ಯಾವುದರ ಮೇಲೆಯೂ ಮನಸ್ಸನ್ನು ಕೇಂದ್ರೀಕರಿಸಲು ಸಾಧ್ಯವಾಗುವುದಿಲ್ಲ. ಕಬ್ಬಿನಿಂದ ರಸವನ್ನು ತೆಗೆದ ನಂತರ ಅದು ಹೇಗೆ ನಿಷ್ಪ್ರಯೋಜಕವಾಗುತ್ತದೆಯೋ, ಹಾಲಿನಿಂದ ಕೆನೆ ಬೇರ್ಪಟ್ಟ ನಂತರ ಅದರ ಪೌಷ್ಟಿಕಾಂಶದ ಮೌಲ್ಯವನ್ನು ಕಳೆದುಕೊಳ್ಳುವಂತೆ ವೀರ್ಯವಿಲ್ಲದ ಮನುಷ್ಯನು ಚೈತನ್ಯ ಶಕ್ತಿಯನ್ನು ಕಳೆದುಕೊಂಡು ಮಂದನಾಗುತ್ತಾನೆ. ಮಹಾಪುರುಷರು ಮತ್ತು ವಿದ್ವಾಂಸರ ಮಾತುಗಳನ್ನು ನೋಡುವುದಾದರೆ ದೇಹದಿಂದ ವೀರ್ಯವನ್ನು ಬಿಡುವುದರಿಂದ ಮರಣವು ತ್ವರೆಯಾಗುತ್ತದೆ. ಅದನ್ನು ಸಂರಕ್ಷಿಸುವ ಮೂಲಕ ಜೀವವನ್ನು ಉಳಿಸಲಾಗುತ್ತದೆ ಮತ್ತು ದೀರ್ಘವಾಗಿರುತ್ತದೆ. ಇದನ್ನು ತಿಳಿದ ಯೋಗಿಯು ಯಾವಾಗಲೂ ವೀರ್ಯವನ್ನು ಸಂರಕ್ಷಿಸಬೇಕು ಎಂದು ಭಗವಾನ್ ಶಿವ ಹೇಳುತ್ತಾರೆ. ಬ್ರಹ್ಮಚರ್ಯ ಮತ್ತು ಗಾಯವಾಗದಿರುವುದು ದೈಹಿಕ ತಪಸ್ಸು ಎಂದು ಹೇಳಲಾಗುತ್ತದೆ. ಹುಟ್ಟಿನಿಂದ ಮರಣದವರೆಗೆ ಪರಿಪೂರ್ಣ ಬ್ರಹ್ಮಚಾರಿಯಾಗಿ ಉಳಿಯುವವನು ಈ ಜಗತ್ತಿನಲ್ಲಿ ಸಾಧಿಸಲಾಗದ ಯಾವುದೂ ಇಲ್ಲ ಎಂದು ತಿಳಿಯಿರಿ. ಬ್ರಹ್ಮಚರ್ಯರು ಪರಮ ಜ್ಞಾನ ಮತ್ತು ಪರಮ ಶಕ್ತಿ. ಅದರ ಶಕ್ತಿಯ ಮೂಲಕ ಮಾನವರು ಭೌತಿಕ ಪ್ರಪಂಚವನ್ನು ಮೀರಿಸುತ್ತಾರೆ ಮತ್ತು ಋಷಿಗಳ ಜೀವನಕ್ಕೆ ಕಾಲಿಡುತ್ತಾರೆ. ಸರಳವಾಗಿ ಕಟ್ಟುನಿಟ್ಟಾದ ಬ್ರಹ್ಮಚರ್ಯ ಪಾಲನೆಯಿಂದ ಎಲ್ಲ ಕಲಿಕೆಯು ಬಹಳ ಕಡಿಮೆ ಸಮಯದಲ್ಲಿ ಕರಗತ ಮಾಡಿಕೊಳ್ಳಬಹುದು. ಒಬ್ಬನು ಒಮ್ಮೆ ಕೇಳುವ ಅಥವಾ ತಿಳಿದಿರುವ ಬಗ್ಗೆ ಮರೆಯಲಾಗದ ಸ್ಮರಣೆಯನ್ನು ಅಂದರೆ ಜ್ಞಾಪಕ ಶಕ್ತಿಯನ್ನು ಹೊಂದಿರುತ್ತಾನೆ. ಒಬ್ಬ ವ್ಯಕ್ತಿಯು ಕೇವಲ ಕಡಲೆಯನ್ನು ಮಾತ್ರ ಸೇವಿಸಿದರೆ ಅದರ ಜೊತೆಗೆ ಬ್ರಹ್ಮಚರ್ಯವನ್ನು ಕಟ್ಟುನಿಟ್ಟಾಗಿ ಆಚರಿಸಿದರೆ ಅವನು ಮಾಂಸ ತಿನ್ನುವವರಿಗಿಂತಲೂ ತುಂಬಾ ಬಲಶಾಲಿಯಾಗಬಹುದು. ವಿದ್ಯಾರ್ಥಿಗಳು ಮತ್ತು ಯುವಕರು ಬ್ರಹ್ಮಚರ್ಯವನ್ನು ಅಭ್ಯಾಸ ಮಾಡಬೇಕು, ಏಕೆಂದರೆ ಶಕ್ತಿ ಮತ್ತು ಬುದ್ಧಿಶಕ್ತಿ ಇಲ್ಲದೆ ಒಬ್ಬರ ಹಕ್ಕುಗಳನ್ನು ರಕ್ಷಿಸಲು ಸಾಧ್ಯವಿಲ್ಲ.
ಗ್ರಂಥಗಳ ಅಧ್ಯಯನದ ಮೂಲಕ ನಾನು ಕಂಡುಕೊಂಡ ದೈಹಿಕ ಸಬಲೀಕರಣದ ಅತ್ಯುತ್ತಮ ಮಾರ್ಗವೆಂದರೆ ಬ್ರಹ್ಮಚರ್ಯ ಎಂದು ಪ್ರೊಫೆಸರ್ ರಾಮಮೂರ್ತಿ ಅವರು ಹೇಳುತ್ತಾರೆ. ಬ್ರಹ್ಮಚಾರಿಯ ಬುದ್ಧಿಯು ತೀಕ್ಷ್ಣ ಮತ್ತು ಶುದ್ಧವಾಗಿದೆ. ಅವರ ಮಾತು ಆಕರ್ಷಕವಾಗಿದೆ. ಅವನ ಸ್ಮರಣೆಯು ಧಾರಣವಾಗಿರುತ್ತದೆ ಮತ್ತು ಅವರ ಸ್ವಭಾವವು ಸಂತೋಷದಾಯಕ ಮತ್ತು ಆಶಾವಾದಿಯಾಗಿರುತ್ತಾರೆ. ಬ್ರಹ್ಮಚರ್ಯದ ಶಕ್ತಿ ಪಾರ, ಹಸಿವು, ಬಾಯಾರಿಕೆ ಅಥವಾ ಶಾಖ, ಶೀತದಂತಹ ಡಯಟ್ಗಳು ಬ್ರಹ್ಮಚರ್ಯದ ಆಚರಣೆಗೆ ಮೀಸಲಾದ ಯಾರನ್ನು ತೊಂದರೆಗೊಳಿಸುವುದಿಲ್ಲ. ಅವನ ಮುಖವು ಶಾಂತಿಯನ್ನು ಹೊರಸೂಸುತ್ತದೆ ಮತ್ತು ಅವನ ಕ್ರಿಯೆಯು ಶಕ್ತಿಯ ಸಾಧಾರಣವಾಗುತ್ತದೆ. ಆದ್ದರಿಂದ ಬ್ರಹ್ಮಚರ್ಯದ ಅಭ್ಯಾಸದ ಮೂಲಕ ಉತ್ತಮ ಆರೋಗ್ಯ, ಚಾರಿತ್ರ್ಯ ಮತ್ತು ಶಕ್ತಿಯನ್ನು ಬೆಳೆಸಿಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಆ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. Thank you for watching.